ಎಸ್, ಇದು ರಾಜ್ಯ ಮಟ್ಟದಲ್ಲಿ ನಾಯಕರುಗಳು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರುಗಳು ಸಮನ್ವಯ ಸಾಧಿಸೋದಕ್ಕೆ ಮುಂದಾಗ್ತಾ ಇದ್ರೆ, ಇನ್ನು ಕಾಂಗ್ರೆಸ್ ಪಾಳಯದಲ್ಲಿ ಏನಾಗ್ತಾ ಇದೆ ಅಂತ ನೋಡ್ತಾ ಹೋಗೋದಾದ್ರೆ, ಕಳೆದ 2 ದಿನಗಳಿಂದ ಬಹಳಷ್ಟು ಸದ್ದು ಮಾಡ್ತಾ ಇರುವ ಕ್ಷೇತ್ರ ಅದು ಕೋಲಾರ ಕಾಂಗ್ರೆಸ್ ಟಿಕೆಟ್ ಪ್ರಹಸನ ಇನ್ನೂ ಕೂಡ ಮುಗಿಯುವ ಲಕ್ಷಣಗಳು ಮಾತ್ರ ಕಾಣಿಸ್ತಾ ಇಲ್ಲ. ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕ್ಲೇಬೇಕು ಅಂತ ಈಗ ಕಾಂಗ್ರೆಸ್ನ ನಾಯಕರುಗಳು ಮುಂದಾಗ್ತಾ ಇದ್ದಾರೆ. ಹಾಗಾಗಿ 3ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ಅಂತ ಪ್ಲಾನ್ ಆಗಿದೆ. ಎರಡೂ ಬಣಕ್ಕೂ ಕೂಡ ಸಲ್ಲಬಲ್ಲಂತಹ ನ್ಯೂಟ್ರಲ್ ಅಭ್ಯರ್ಥಿ ಈಗ ಬೇಕಾಗಿದೆ. ಹಾಗಾದ್ರೆ ಆ ನ್ಯೂಟ್ರಲ್ ಅಭ್ಯರ್ಥಿ ಯಾರು? ಸದ್ಯಕ್ಕೆ ತಿಳಿದು ಬರ್ತಾ ಇರುವಂತಹ ಹೆಸರು ಗೌತಮ್, KV ಗೌತಮ್ ಹೆಸರು. ಕೋಲಾರ ಅಭ್ಯರ್ಥಿಯಾಗಿ KV ಗೌತಮ್ ಹೆಸರು ಶಿಫಾರಸು ಮಾಡಲಾಗಿದೆ. KV ಗೌತಮ್ ಬೆಂಗಳೂರು ಕೇಂದ್ರ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು. ಮುನಿಯಪ್ಪ ಹಾಗೂ ರಮೇಶ್ ಕುಮಾರ್ ಬಣದ ಜಗಳ 3ನೇ ವ್ಯಕ್ತಿಗೆ ಲಾಭ. ನಿಜಕ್ಕೂ ಪರಿಸ್ಥಿತಿ ಅದೇ ರೀತಿಯಾಗಿದೆ. KV ಗೌತಮ್ ಸೇರಿ 3 ಹೆಸರನ್ನ ಶಿಫಾರಸು ಮಾಡೋದಕ್ಕೆ ಈಗ ಚಿಂತನೆ ಮಾಡಲಾಗ್ತಾ ಇದೆ. KH ಮುನಿಯಪ್ಪ ಅವರ ಅಳಿಯ ಚಿಕ್ಕಪೆದ್ದಣ್ಣಗೆ ಟಿಕೆಟ್ ಕೊಡಬೇಕು ಅಂತ ಮುನಿಯಪ್ಪ ಪಟ್ಟು ಹಿಡಿದಿದ್ದಾರೆ ನಿಜ. ಆದ್ರೆ ಚಿಕ್ಕಪೆದ್ದಣ್ಣಗೆ ಟಿಕೆಟ್ ಕೊಡ್ಲೇಬಾರದು ಅಂತ ಸಚಿವ MC ಸುಧಾಕರ್ ಸೇರಿದಂತೆ ಅನೇಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಶೇಷವಾಗಿ ರಮೇಶ್ ಕುಮಾರ್ ಬಣ. ಈ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋದಿಕ್ಕೆ ಅಚ್ಚರಿಯ ಹೆಸರು ಶಿಫಾರಸು ಮಾಡಲಾಗಿದೆ. ಎರಡೂ ಬಣಗಳಿಗೂ ಒಪ್ಪಿಗೆ ಆಗುವಂತಹ ಹೆಸರು ಶಿಫಾರಸಿಗೆ ಚಿಂತಿಸಲಾಗ್ತಾ ಇದೆ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಈಗ ಎರಡೂ ಬಣದ ಸದಸ್ಯರುಗಳು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆ 3ನೇ ಅಭ್ಯರ್ಥಿ ಯಾರು? ಮೊದಲನೇದಾಗಿ KV ಗೌತಮ್ ಅವರ ಹೆಸರು ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ. ಇದರ ಹೊರತಾಗಿ ಇನ್ನೂ 3ರನ್ನ ಶಿಫಾರಸು ಮಾಡುವಂತಹ ಚಿಂತನೆ ಈಗ ಕಾಂಗ್ರೆಸ್ ವಲಯದಲ್ಲಿ ನಡೀತಾ ಇದೆ. ಹಾಗಾದ್ರೆ ಅವ್ರು ಯಾರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಕೂಡ ಸಿಗಬೇಕು. ಕೋಲಾರ ಕದನಕ್ಕೆ ಈಗ ಬ್ರೇಕ್ ಹಾಕೋದಿಕ್ಕೆ CM DCM ಮುಂದಾಗಿದ್ದಾರೆ. ನಿನ್ನೆ ಸಭೆ ಕೂಡ ನಡೆಸಿದ್ರು, ಟಿಕೆಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಆ ಸಭೆಯಲ್ಲಿ ಒಂದಿಷ್ಟು ಸೂಚನೆಗಳನ್ನ ಕೊಡ್ಲಾಯ್ತು, ಅವರ ಏನು ಅಹವಾಲುಗಳಿದೆ ಅದನ್ನ ತಿಳ್ಕೊಳ್ಳಾಯ್ತು. ಆದ್ರೆ ಮೇಲ್ನೋಟಕ್ಕೆ ಹೇಳಿಕೆಗಳು ಬರ್ತಾ ಇದೆ, ಸಮಾಧಾನ ಆಗಿದ್ದಾರೆ, ಬಂಡಾಯ ಶಮನಗೊಳಿಸಿದ್ದೀವಿ, ಜೊತೆಗೆ ಯಾವುದೇ ಅಭ್ಯರ್ಥಿಯನ್ನೇ ಒಂದೊಮ್ಮೆ ನಿಲ್ಲಿಸಿದ್ರು ಕೂಡ ಎರಡೂ ಬಣಗಳು ಕೂಡ ಅದಕ್ಕೆ ಬದ್ಧ ಆಗಿರುತ್ತೆ ಅಂತನ್ನುವಂಥ ಹೇಳಿಕೆಗಳು ಕೇಳಿ ಬರ್ತಾ ಇದೆ ನಿಜ. ಆದ್ರೆ ಇನ್ನೂ ಕೂಡ ಯಾರಿಗೆ ಟಿಕೆಟ್ ಅನ್ನೋದು ಫೈನಲ್ ಆಗಿಲ್ಲ ಅಂತ ಅಂದ ಮೇಲೆ ಅವರಿಬ್ಬರಿಗೂ ಕೂಡ ಎರಡೂ ಬಣಕ್ಕೂ ಕೂಡ ಅದು ಒಪ್ಪಿಗೆ ಆಗುತ್ತೆ ಅನ್ನೋದು ಹೇಗೆ ಹೇಳೋದಕ್ಕೆ ಸಾಧ್ಯ? ಅದು ಕುತೂಹಲ ಮೂಡಿಸ್ತಾ ಇದೆ. ನಮ್ಮ ರಿಪೋರ್ಟರ್ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ, ಏನ್ ಹೇಳ್ತಾರೆ ಕೇಳೋಣ. ಮಾರುತೇಶ್, ಕೋಲಾರ ಇನ್ನೂ ಕೂಡ ಕುತೂಹಲವನ್ನ ಹಾಗೆ ಉಳಿಸ್ಕೊಂಡಿರುವಂತದ್ದು. ಕೋಲಾರ ಕದನ ಕಣದಲ್ಲಿ ಕಾಂಗ್ರೆಸ್ನ ಟಿಕೆಟ್ ಯಾರ ಪಾಲಾಗುತ್ತೆ ಅಂತ ನಿನ್ನೆಯ ಸಭೆಯಲ್ಲೂ ಮಾತುಕತೆಗಳೇನು ನಡೀತು. ಈಗ 3ನೇ ಅಭ್ಯರ್ಥಿ ಅಚ್ಚರಿ ಅಭ್ಯರ್ಥಿ ನಿಲ್ಲಿಸ್ಬಿಟ್ರೆ ರಮೇಶ್ ಕುಮಾರ್ ಬಣ ಸುಮ್ನಾಗತ್ತಾ, ಅಥವಾ ಮುನಿಯಪ್ಪ ಅವ್ರ ತಮ್ಮ ಅಳಿಯಂಗ್ ಕೊಡ್ಲಿಲ್ಲ ಅಂತ ಮತ್ತೆ ಬಂಡಾಯ ಹೇಳಲ್ವಾ? ಅಷ್ಟು ಸುಲಭ ಇದೆಯಾ ಇಬ್ಬರನ್ನು ಕೂಡ ಸಮಾಧಾನ ಪಡಿಸೋದು? ಯಾವ ಹಂತದಲ್ಲಿದೆ ಪ್ರಯತ್ನ? ಪ್ರತಿಮಾ, ಈಗ ಎರಡೂ ಬಣಗಳು ಸಮಾಧಾನ ಆಗಬೇಕು ಅಂದ್ರೆ ಅದು 3ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವಂತದ್ದಷ್ಟೇ ಕಾಂಗ್ರೆಸ್ನ ಬಳಿ ಇರುವಂತಹ ಸುಲಭವಾದ ಮತ್ತು ಉತ್ತಮವಾದ ಮಾರ್ಗ. ಯಾಕಂದ್ರೆ ಯಾವುದೇ ಬಣಕ್ಕೆ ಟಿಕೆಟ್ ಅನ್ನ ಕೊಟ್ಟರೂ ಕೂಡ ಒಂದು ಬಣ ಅಂತೂ ನಿಶ್ಚಿತವಾಗಿಯೂ ಪಕ್ಷ ವಿರೋಧಿ ಕೆಲಸವನ್ನ ಮಾಡ್ತಾರೆ. ಚುನಾವಣೆಯಲ್ಲಿ ಎಗೇನೆಸ್ಟ್ ಮಾಡೋದಂತೂ ನಿಶ್ಚಿತ. ಈ ಹಿಂದಿನ ಚುನಾವಣೆಗಳಲ್ಲೂ ಕೂಡ ಅದನ್ನು ನೋಡಿದೀವಿ. ಹಾಗಾಗಿನೇ ಕಾಂಗ್ರೆಸ್ನ ಪಾಲಿಗೆ ಈಗಿರುವಂತದ್ದು ಈ ಎರಡೂ ಬಣದ ಅಲ್ಲದೆ ಇರುವಂತಹ 3ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬಹುದಾದಂತಹ ಅವಕಾಶಗಳು. ಸೊ ಆ ಕಾರಣಕ್ಕಾಗಿ ನಿನ್ನೆ ಕೋಲಾರ ಭಾಗದ ರಾಜೀನಾಮೆಗೆ ಮುಂದಾಗಿದ್ದಂತಹ ಸಚಿವರು ಮತ್ತು ಶಾಸಕರ ಜೊತೆಗೆ ಮೊದಲು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಭೆ ನಡೆಸಿದ್ರು. ಅದಾದ್ಮೇಲೆ ತಡರಾತ್ರಿ ಮುನಿಯಪ್ಪ ಮತ್ತು ಅವರ ಪುತ್ರಿ ಜೊತೆಗೆ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಚಿಕ್ಕಪೆದ್ದಣ್ಣ ಇವರ ಜೊತೆಗೂ ಕೂಡ ಮತ್ತೊಂದು ಸುತ್ತಿನ ಸಭೆ ನಡೆಸಿದ್ರು. ಸಭೆಯಲ್ಲಿ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೋ ಅದಕ್ಕೆ ಬದ್ಧ ಅನ್ನುವಂತ ಹೇಳಿಕೆಯನ್ನ ಎರಡೂ ಬಣದವರು ಕೂಡ ಮುಖ್ಯಮಂತ್ರಿಗಳ ಮುಂದೆ ಹೇಳಿದ್ದಾರೆ. ಹಾಗಾಗಿ ಹೈಕಮಾಂಡ್ನ ಮುಂದೆ ಈ ಎರಡೂ ಬಣದ ಹೆಸರುಗಳನ್ನ ಬಿಟ್ಟು 3ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವಂತ ತೀರ್ಮಾನವನ್ನ CM DCM ತೆಗೆದುಕೊಂಡಿದ್ದಾರೆ. ಈ ನಿರ್ಧಾರ ಕಠಿಣ ಅನಿಸಿದ್ರು ಕೂಡ ಕಾಂಗ್ರೆಸ್ನ ಪಾಲಿಗೆ ಈ ನಿರ್ಧಾರ ಅನಿವಾರ್ಯ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಯಾಕಂದ್ರೆ ಎರಡೂ ಬಣದಲ್ಲಿರುವಂತಹ ಶಾಸಕರ ಪೈಪೋಟಿ ಅಷ್ಟರ ಮಟ್ಟಿಗೆ ತೀವ್ರ ಇತ್ತು. ಸೊ ಆ ಕಾರಣಕ್ಕಾಗಿಯೇ 3ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕಾದಂಥ ಒತ್ತಡ ಕೂಡ ಮುಖ್ಯಮಂತ್ರಿಗಳಿಗೂ ಕೂಡ ಇತ್ತು. ಈಗ ಹೆಸರು ಮುಂಚೂಣಿಗೆ ಬಂದಿರುವಂಥದ್ದು ಬೆಂಗಳೂರು ಕೇಂದ್ರ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾಗಿರುವಂತಹ KV ಗೌತಮ್ ಅನ್ನುವಂಥವ್ರು. ಸೊ ಅವರನ್ನ ಕಣಕ್ಕಿಳಿಸಿದ್ರೆ ಹೇಗೆ ಅನ್ನುವಂಥ ಚರ್ಚೆಗಳು ನಡೆದಿದ್ದಾವೆ. ಇದರ ಜೊತೆಗೆ
ಕೋಲಾರ ಭಾಗದಲ್ಲೇ ಎರಡು ಬಣದಲ್ಲಿ ಗುರುತಿಸಿಕೊಳ್ಳದೇ ಇರುವಂತಹ ವ್ಯಕ್ತಿಗಳನ್ನ ಹುಡುಕಾಟವನ್ನು ಕೂಡ ಮುಖ್ಯಮಂತ್ರಿಗಳು ಶುರು ಮಾಡಿದ್ದಾರೆ. ಅಂತ ಹೆಸರು ಬಂದಾಗ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಮುಳಬಾಗ್ಲು ಕ್ಷೇತ್ರದಿಂದ ಟಿಕೆಟ್ ಘೋಷಣೆಯಾಗಿತ್ತು ಮುದ್ದು ಗಂಗಾಧರ್ ಅವರಿಗೆ ಬಿ ಫಾರ್ಮ್ ಕೂಡ ಕೊಡಲಾಗಿತ್ತು. ಅಂತಿಮವಾಗಿ ಅವರಿಂದ ಬಿ ಫಾರ್ಮ್ ಅನ್ನ ವಾಪಸ್ ಪಡೆದುಕೊಂಡಿದ್ರು. ಸೊ ಆ ಸಂದರ್ಭದಲ್ಲಿ ಕೂಡ ಮುಂದೆ ನಿಮಗೆ ಅಕಮಡೇಟ್ ಮಾಡ್ತೀವಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಹಾಗಾಗಿ ಮುದ್ದು ಗಂಗಾಧರ್ ಹೆಸರು ಕೂಡ ಈಗ ಕೋಲಾರ ಕ್ಷೇತ್ರಕ್ಕೆ ಕೇಳಿ ಬರ್ತಾ ಇದೆ. ಅಂತಿಮವಾಗಿ 2 ರಿಂದ 3 ಹೆಸರುಗಳನ್ನ ಹೈಕಮಾಂಡ್ಗೆ ಕಳಿಸ್ತೀವಿ, ಅವರೇ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಹೈಕಮಾಂಡ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೋ ಆ ತೀರ್ಮಾನಕ್ಕೆ 2 ಬಣದವರು ಕೂಡ ಕೆಲಸ ಮಾಡಬೇಕು ಅನ್ನುವಂತಹ ಸಲಹೆಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಹೀಗಾಗಿ ಸುದೀರ್ಘ ಸಭೆ ನಡೆದಿದೆ. ಯಾಕಂದ್ರೆ ಇವತ್ತು ಕೋಲಾರದ ಕುರುಡುಮಲೆಯಲ್ಲಿ ಚುನಾವಣಾ ಪ್ರಚಾರ ಕೂಡ ಆರಂಭ ಆಗಬೇಕಾಗಿತ್ತು, ಅದನ್ನು ಕೂಡ ಮುಂದೂಡಲಾಗಿದೆ. ಹೀಗಾಗಿ ಅಭ್ಯರ್ಥಿಯ ಆಯ್ಕೆ ಅನ್ನುವಂಥದ್ದು ಬಹಳ ಬೇಗ ಆಗಬೇಕಾಗಿದೆ ಕೋಲಾರ ವಿಚಾರದಲ್ಲಿ. ಮಾರುತೇಶ್, ಈ ಎರಡೂ ಬಣಕ್ಕೂ ಕೂಡ ಸಲ್ಲುವಂತಹ ನ್ಯೂಟ್ರಲ್ ಅಭ್ಯರ್ಥಿಯನ್ನ ನಿಲ್ಲಿಸಬೇಕು ಅನ್ನುವಂತಹ ಚಿಂತನೆ ಆಗ್ತಾ ಇದೆ ನಿಜ. ಆದ್ರೆ ಯಾರನ್ನೇ ನಿಲ್ಲಿಸಿದ್ರೂ ಕೂಡ ಅಲ್ಲಿ ಒಂದು ಬಣಕ್ಕೆ, ಮಾರುತೇಶ್ ನನ್ನ ಧ್ವನಿ ಕೇಳಿಸ್ತಾ ಇದ್ದಾರೆ, ನಿರ್ಮಾಣ ಆಗಿದೆ. ಆದ್ರೆ ಒಂದು ಆತಂಕ ಅಂತೂ ಕಾಂಗ್ರೆಸ್ಗೆ ಇದ್ದೇ ಇದೆ. ಈಗ 3ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರೋದ್ರಿಂದ 2 ಬಣದವರು ತಟಸ್ಥರಾಗಿ ಉಳಿದು ಚುನಾವಣೆಯಲ್ಲಿ ಕೆಲಸ ಮಾಡದೇ ಇದ್ರೆ ಈಗ ಆಯ್ಕೆಯಾಗುವ ಅಭ್ಯರ್ಥಿ ಆಗುವಂತಹವರಿಗೂ ಕೂಡ ಚುನಾವಣೆ ಗೆಲ್ಲುವಂತೂ ಅಷ್ಟು ಈಸಿಯಾಗಿ ಇರೋದಿಲ್ಲ. ಹಾಗಾಗಿ ಹೈಕಮಾಂಡ್ 3ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದಾಗ ಈ 2 ಬಣಗಳಿಗೆ ಯಾವ ಸೂಚನೆಯನ್ನ ಕೊಡ್ತಾರೆ ಚುನಾವಣಾ ಕೆಲಸಗಳಲ್ಲಿ? ಯಾಕಂದ್ರೆ ಅವ್ರು ಹೇಳ್ತಿದ್ದಾರೆ ಹೈಕಮಾಂಡ್ ಹೇಳಿದಾಗೆ ಕೇಳ್ತೀವಿ ಅಂತೇಳಿ. ಅದು ಮಾಧ್ಯಮಗಳ ಮುಂದೆ ಹೇಳಕ್ಕಾಗುತ್ತೆ, ಮುಖ್ಯಮಂತ್ರಿಗಳ ಮುಂದೆ ಹೇಳಕ್ಕಾಗುತ್ತೆ. ಅಸಲಿ ಚುನಾವಣಾ ಕೆಲಸಗಳು ಅಂತ ಬಂದಾಗ ಗ್ರೌಂಡ್ ಅಲ್ಲಿ ಇದ್ದು ಕೆಲಸ ಮಾಡ್ಬೇಕಾಗತ್ತೆ. ಆ ರೀತಿ ಮಾಡದೇ ಇದ್ರೆ ಅಭ್ಯರ್ಥಿಯ ಗೆಲುವು ಅಷ್ಟು ಈಸಿ ಇರೋದಿಲ್ಲ. ಸೊ ಹಾಗಾಗಿ ಕಾಂಗ್ರೆಸ್ನ ಪಾಲಿಗೆ 3ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರು ಕೂಡ ಸೋಲಿನ ಭೀತಿ ಮತ್ತು ಆತಂಕ ಅಂತೂ ತಪ್ಪುವ ರೀತಿ ಕಾಣಿಸ್ತಾ ಇಲ್ಲ. ಪ್ರತಿಮಾ, ಎಸ್, ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್. ತಮ್ಮೆಲ್ಲ ಮಾಹಿತಿಗೆ ಒಟ್ಟಾರೆ ಕೋಲಾರ ಅನ್ನೋದು ಕಗ್ಗಂಟಾಗಿದೆ ಕಾಂಗ್ರೆಸ್ನ ಪಾಲಿಗೆ. ಏನ್ ಮಾಡ್ತಾರೆ, ಯಾರನ್ನ ಇಳಿಸ್ತಾರೆ, ಸಮನ್ವಯತೆ ಸಾಧಿಸೋದಂತೂ ಬಹಳ ದೊಡ್ಡ ಸವಾಲು. ಹೇಗೆ ಅದನ್ನ ಸಾಲ್ವ್ ಮಾಡ್ತಾರೆ ಅನ್ನೋದು ಈಗಿರುವಂತಹ ಕುತೂಹಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.